ಮಜಬೋ ಮಜ ಭಾರತ ಮಂಜ ಈ ಸರಿ ಥೀಮು ಮದುವೆ ಕಾನ್ಸೆಪ್ಟ್ ಅಂತ ಹೇಳಿದ್ದೆ ಮೇಡಮ್. ಹುಡುಗರೆಲ್ಲ ಬಾಗಿಣ ತಂದು ನನಗೆ ನೀನು ಮದುವೆ ಕಾನ್ಸೆಪ್ಟ್ ಅಂದ್ರೆ ಸಖತ ಮಾಡ್ತೀಯ, ಬಟ್ ನೈಟ್ ಮಾಡ್ಲೇಬೇಕು ಅಂತ ಕೇಳ್ಕೊಂಡ್ರು ಮೇಡಮ್. ಅದಕ್ಕೋಸ್ಕರ ಬಂದಿದ್ದೀನಿ. ಈ ವರ್ಷದಲ್ಲಿ ಮೊದಲನೇ ಸಲ ಪಂಚೆ ಮೇಲೆ ಕಟ್ತಾ ಇದ್ದೀನಿ, ಕೈಗೆ ಹೂವ ಮುಡ್ತಿದ್ದೀನಿ. ನಾನು ಪ್ರತಿ ಸಲ ಈ ಗೆಟಪ್ ಅಲ್ಲಿ ಸ್ಟೇಜ್ ಈ ಸೆಟಪ್ ಅಲ್ಲಿ ಜಡ್ಜಸ್ ಏನಾಗುತ್ತೋ ಅಂತ ಪಿಕಪ್ ಅಲ್ಲೇ ಕಾಯ್ತಾ ಇರ್ತಾರೆ, ಆದ್ರೆ ಏನು ಆಗಲ್ಲ. ಇಷ್ಟು ಸಲ ಡಿಸ್ಟರ್ಬ್ ಮಾಡ್ತಿದ್ದು ನಮ್ ಕೋರ್ಟ್ ಇಷ್ಟಲ್ಲ ಮೇಡಮ್, ಡೈರೆಕ್ಷನ್ ಟೀಮು. ಅದಕ್ಕೆ ಈ ಸಲ ಸ್ಕಿಟ್ ಟೆಲಿಕಾಸ್ಟ್ ಆಗಲ್ಲ ಅಂದ್ರೂ ಪರವಾಗಿಲ್ಲ, ಕಂಟೆಂಟ್ಗೆ ನ್ಯಾಯ ಕೊಟ್ಟೆ ಹೋಗೋದು. ಇದು ನನ್ನ ಹೆಂಡತಿ ಒತ್ಕೊಂಡಿರೋ ಬೆಡ್ಶೀಟು. ಇದು ನನ್ನ ಹೆಂಡತಿ ಹಣೆ. ಅಳಿಯಂದ್ರು ಏನ್ ಮಾಡ್ತಾ ಇದಾರ ಏನೋ? ನನ್ನ ಹೆಂಡತಿನ ಹಿಂಗೆ ತಪ್ಕೊಂಡ್ರೆ ಏನ್ ಬ್ರೇಕಿಂಗ್ ಆಡ್ತಾ ಇದಾರೆ? ಅಳಿಯ ಎಲ್ಲದಿರಿ? ಅಯ್ಯೋ ಮಾವ ನೀವ? ಅದು 30 ವರ್ಷದಿಂದ ಈ ರಾತ್ರಿಗೋಸ್ಕರ ಕಾಯ್ತಾ ಇದ್ನಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ಗೊತ್ತಾಗ್ಲಿಲ್ಲ. ಕಂಟ್ರೋಲ್ ಮಾಡ್ಕಪ್ಪ. ಅಯ್ಯೋ ಮಾವ, ಮುಹೂರ್ತ ಮೀರ್ತಾ ಇದ್ದ, ಬೇಗ ಕರ್ಸು. ಕರ್ಸಾನ ಯಾರನ್ನ ಕರ್ಸ್ಬೇಕು? ನೋಡಿ ಯಾರಾದ್ರೂ ಚೆನ್ನಾಗಿದ್ರೆ ಕರ್ಸು. ಇವ್ರು ನೋಡ್ತೀನಿ. ಮಾವ, ಇವತ್ ನನ್ ಪ್ರಸ್ತ ನಿನ್ ಮಗಳನ್ ಕರಿಯೋ. ಪ್ರಸ್ತ ಅಲ್ವಾ, ಬರ್ತೇ ಬಿಟ್ಟಿದ್ದೇನೆ, ಕರಿತೀನಿ. ಏ ಬೇಗ ಮಗಳು ಕರ್ಕೊಂಬಾರೆ. ರೀ ಅಯ್ಯಂದ್ರೆ ಯಪ್ಪ ಏನ್ ಆತ್ರ ರೀ, ನಾನು ಆಚೆ ಹೋಗ್ತೇನೆ, ಬಾಗಿಲು ಹಾಕಳಿ. ಸಾರಿ ಅತ್ತೆ, ಕನ್ಫ್ಯೂಸ್ ಆಗ್ಬಿಟ್ಟೆ. ಅದು ಮಾವ 30 ವರ್ಷದಿಂದ ಕಾಯ್ತಾ ಇದ್ನಲ್ಲ, ಈ ರಾತ್ರಿಗೆ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದೆ. ಏನ್ರಿ ಲಗಾಮದ ಕುದುರೆಯಿಂದ ಮೈ ಮೇಲೆ ಬರಕತ್ತಾನ? ಬೇಗ ಮಗಳು ಕರೆಸು, ಲಗಾಮ್ ಹಾಕ್ತಾಳ. ಅಳಿ ಅಂದ್ರೆ ನಮ್ಮನ್ನೇ ಬಿಡ್ತಾ ಇಲ್ಲ, ನಮ್ಮ ಮಗಳು ಸಿಕ್ಕರೆ ಯಪ್ಪ. ಅಯ್ಯೋ ನೋಡ್ರಿ ಅಳಿ ಅಂದ್ರೆ ನನ್ನ ಮಗಳು ಸಾಫ್ಟ್ ಹತ್ತಿ ತರನಾ? ತರ ಅಲ್ಲ, ಹತ್ತಿನೇ. ನಾವ್ ಆಕಿಗೆ ಏನು ತ್ರಾಸ ಆಗ್ದಂಗ್ ನೋಡ್ಕೊಂಡಿವ್ರಿ, ನೀವು ಹಂಗ ನೋಡ್ಕೋಬೇಕ್ರಿ. ಚೆನ್ನಾಗಿ ಹೇಳ್ತೆ ನೀನು, ಮಗಳು ಒಳ್ಳೆ ಪಟ್ ಕರಿಯೋಗು. ಅಲ್ಲ ಇವ್ರಿಗೆ ಮರ್ಯಾದಿಂದ ಹೇಳಿದ್ರೆ ಅರ್ಥ ಆಗಲ್ಲ ಮೇಡಮ್, ರೊಚ್ಚಿಗೆ ಹೇಳ್ಬೇಕು. ರೀ ಚಿಲ್ಕ ಹಾಕಿ ಬಾಳ್ ಒಳ್ಳೆ ಕೆಲಸ ಮಾಡಿದ್ರಿ. ಅವನೇನ್ರಿ ಮೈಮ್ಯಾಗ ಬರಕತ್ತಾನ. 5 ನಿಮಿಷ ಬಿಟ್ಟಿದ್ರೆ ಬಿಲ್ಡಿಂಗ್ ನೇ ಬೀಳಿಸ್ಬಿಡ್ತಾ ಇದ್ದ. ಬಾಗುಲ್ ತೆಗ್ಯೋ. ರೀ ಆಕಿ ಬರಕ್ ಇನ್ನು 5 ನಿಮಿಷ ಆಕೈತಂತ ಹೇಳ್ರಿ. ಅಳಿ ಅಂದ್ರೆ ಒಂದು 5 ನಿಮಿಷ. 5 ನಿಮಿಷ ಆಗದೇ ಇಲ್ಲ. ನಿಮಗೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಆತ್ರ
ಹತ್ರ ಇರ್ಬೇಕು ಮಾವ. ಯಾಕಂದ್ರೆ ಸ್ಕಿಟ್ ಡ್ಯೂರೇಷನ್ 12 ನಿಮಿಷ ಇರ್ಬೇಕಂತೆ. ಈ ಜೀವನ ಅನ್ನೋದು ಕ್ರಿಕೆಟ್ ಇದ್ದಂಗೆ, ಪ್ರಸ್ತ ಅನ್ನೋದು ಪವರ್ ಪ್ಲೇ ಇದ್ದಂಗೆ. ರನ್ ನೋಡಿಲ್ಲ ಅಂದ್ರೆ ಮ್ಯಾಚ್ ದಬಕ ಬಿಡುತ್ತೆ. ಬೇಗ ಕಳ್ಸು ಮಾವ. ಆಯ್ತಪ್ಪ, ರನ್ ನೋಡಿವಂತೆ. ಒಳಗೆ ಹೋಗೋದ್ರೊಳಗೆ ಬರ್ತಾ ಹೋಗಕ್ಕೆ. ಏ ಬೇಗ ಮಗಳು ಕರ್ಕೊಂಬಾರಿ. ಯಾವ ಮಗಳ, ನೀ ಬರೋದು 5 ನಿಮಿಷ ತಡ ಆಯ್ತಂತ ನಿನ್ನ ಗಂಡ ಬಾಗಲ್ಲ ನೋಡುವ, ಇಲ್ಲಿ ಊರು ಬಾಗಿಲು ಮಾಡ್ಯಾನ. ಅಯ್ಯಯ್ಯೋ, ಕಾಲೇಜಿಗೆ ಟೈಮ್ ಬೇರೆ ಆಯ್ತು, ಬಸ್ ಬೇರೆ ಮಿಸ್ ಆಯ್ತು ಅನ್ಸುತ್ತೆ. ಏನ್ ಮಾಡ್ಲಿ? ಮೊದ್ಲೇ ಈ ಏರಿಯಾ ಸರಿ ಇಲ್ಲ, ನಂತರ ಚೆನ್ನಾಗಿರೋ ಹುಡುಗಿರ್ ನೋಡಿದ್ರೆ ಹುಡುಗರು ಹಿಂದಿಂದನೇ ಬರ್ತಾರಂತೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಸಪ್ಪು ನಂಕಿ 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 ಸಪ್ಪು ನಂಕಿ ಯಾರೇ ಬಲ್ಬಲ್ ಮಾತಾಡಕ್ಕಿಲ್ವಾ? ರೇ, ಮನೇಲೆ ಅಕ್ಕ ತಂಗಿ ಇಲ್ವೇನೋ? ಮನೇಲಿ ಅಕ್ಕ ತಂಗಿರಿದ್ದಾರೆ, ಆದ್ರೆ ನನಗೆ ಅಂತ ಹೆಂಡತಿ ಇಲ್ವಲ್ಲ. ಮನೇಲೇನ್ ಹೇಳ್ಬಿಟ್ಟು ಬಂದಿದ್ಯಾ? ಮನೇಲಿ ಹೇಳಿ ಬಂದಿದ್ದೀನಿ, ಜಡ್ಜಸ್ಗೂ ಹೇಳಿದೀನಿ, ಕಂಟೆಂಟೆಂಟೆಸ್ಗೂ ಹೇಳಿದೀನಿ, ಆಡಿಯನ್ಸ್ಗೂ ಹೇಳಿದೀನಿ. ಲೇ, ಹೋಗ. ಬಿಡು, ಬಿಡು, ಕಾಪಾಡಿ, ಕಾಪಾಡಿ. ನಡ, ನೀನೇನ್ ಹೀರೋ ಅನ್ಕೊಂಡಿದ್ಯಾ? ನಿನಗೆ ವಯಸ್ಸಾಗತ್ತೆ, ನಿನ್ ಕೈಲಿ ಏನೂ ಆಗಲ್ಲ. ಮೋಸ ಅಲ್ವಾ? ನೀನ್ ಹೊಡೆಯಕ್ ಬಂದಂಗ ನಾನು ಸುಮ್ನಿರ್ಲಿಲ್ವಾ? ನಾನು ಹೊಡೆಯಕ್ ಬಂದಂಗ್ಲೂ ನೀನ್ ಸುಮ್ನಿರ್ಬೇಕು. ರೆಡಿ? ದುಡ್ಡು ನಾನ್ ಕೊಟ್ಟಿವಲ್ಲ, ನೀನ್ ಓಡಿಸ್ಕೋಬೇಕು. ಹಂಗ ಮತ್ ಬೇಗ ಹೊಡಿ. ಥ್ಯಾಂಕ್ ಯು ಸೋ ಮಚ್. ಬರೀ ಥ್ಯಾಂಕ್ಸ್, ನನ್ಗೆ ಹೊಟ್ಟೆ ತುಂಬಲ್ವಲ್ಲ. ಏನ್ರಿ, ಕಾಪಾಡಿದ್ರೆ ಅಂತ ಥ್ಯಾಂಕ್ಸ್ ಹೇಳಿದ್ರೆ ಮೈ ಮೇಲೆ ಬೀಳ್ತೀರಾ? ಅಲ್ಲ, ಅವ್ನ ಅಷ್ಟೊಂದು ಕಷ್ಟಪಟ್ಟು ಹೊಡೆದಿ ಓಡಿಸಿದ್ದೀನಿ, ನೀವು ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕ? ಮತ್ತಿನ್ನೇನ್ ಹೇಳ್ಬೇಕು? ನಿಮ್ಗೆ ಮದುವೆ ಆಗಿದೆಯಾ? ನಿಮ್ಗೆ ಬಾಯ್ ಫ್ರೆಂಡ್ ಇದೆನಾ? ಇಲ್ಲ. ಯಾರನ್ನು ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆ? 5 ವರ್ಷದಿಂದ ನಾನ್ ನಿಮ್ ಹಿಂದೆ ಬಿದ್ದಿದ್ದೀನಲ್ಲ, ನಾನ್ ನಿಮ್ ಬಾಯ್ ಫ್ರೆಂಡ್ ಆಗ್ತೀನಿ. ನಿಮಗ್ ಮಗಳಿದಾಳ? ಏಕೆ? ಯಾರನ್ನು ಮಾಡ್ಕೊಳಕ್ ಹೋಗ್ಬೇಡಿ ಅಂದೆ. ಏಕೆ? ನಾನೇ ಮಗಳಾಗ್ ಬರ್ತೀನಿ. ವಾಟ್ ಎ ಜೋಕ್ಯಾ. ಯಾಕೆ? ನಾನ್ ನಿಮ್ನ ಮದುವೆ ಆಗೋಣ ಅಂತ ಇದ್ದೀನಿ, ಮಗಳಾಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಕನ್ನಡಿಲಿ ಮುಖ ನೋಡ್ಕೊಳ್ಳೋ ಅಭ್ಯಾಸ ಏನಾದ್ರೂ ಇದೆಯಾ? ಅದೆಲ್ಲ ಕಾನ್ಫಿಡೆಂಟ್ ಇಲ್ದಿರೋ ಚಿಲ್ಲರ್ ಮಂಜು ಅಂತಾರ ಮಾಡ್ಬೇಕು. ನನ್ನಂತ ಸ್ಮಾರ್ಟ್ ಗೈಸ್ ಅಲ್ಲ. ಮದುವೆ ಬಗ್ಗೆ ಮಾತಾಡೋಣ ಅಂತ ಫೋನ್ ಮಾಡ್ದೆ. ಮಾಮ್ಸ್, ನಿನ್ಗೆ ಏನಾರ ಬುದ್ಧಿ ಇದೆಯಾ? ಕಾನೂನು ಗೊತ್ತಿದ್ಯಾ? ನನ್ಗೆ ಈಗ ತಾನೇ 17 ತುಂಬಿ 18 ನೆಗಿತೈತೆ. ಮದುವೆ ಅಂತೀಯಲ್ಲ. ಹಾಗಾದ್ರೆ ನಾನೇನ್ ಹುಡುಗಿ ನೋಡೋದ್ ಬೇಡವಾ? ಬೇಡ ಮಾಮ್ಸ್, ನಾನು ಆಲ್ರೆಡಿ ಒಂದು ಹುಡುಗಿನ ನೋಡಿದ್ದೀನಿ. ಅವಳು ಹೇಗಿದ್ದಾಳೆ ಗೊತ್ತಾ? ಲೌಡ್ ಸ್ಪೀಕರ್ ಅಲ್ಲಿ ಕೇಳಿಸ್ತೀನಿ, ಕೇಳಿಸ್ಕೊ. ಅವಳ ಕೂದಲು ರೇಷ್ಮೆ ದಾರ, ಅವಳ ಕಣ್ಣು ಅರಳಿದ ತಾವರೆ, ಅವಳ ಮೂಗು ಕಪ್ರ ಮೂಗು, ಅವಳ ಕೆನ್ನೆ ಬೆಣ್ಣೆ. ಕ್ಯೂಟ್ ಪುಟ್ಟ. ಇವನಿಗೆ ಚಟ್ಟ ಹೊತ್ತ ವಯಸ್ಸಾಗಿದೆ, ಪುಟ್ಟ ಅಂತವಳಪ್ಪ. ಯಾರ್ ಪುಟ್ಟ ಅದು? ಅಮ್ಮ, ನೀನ್ ಸೊಸೆ ಅಮ್ಮ. ಈಗ ತಾನೇ ನೋಡಿದ್ದೀನಿ, ಪ್ರಪೋಸ್ ಮಾಡಿದ್ದೀನಿ, ಅಲ್ಲಿ ಇಲ್ಲಿ ಸುತ್ತಾಡಿ ಇನ್ನೊಂದು 3 ದಿನದಲ್ಲಿ ಮದುವೆ ಫಿಕ್ಸ್ ಮಾಡ್ತೀನಿ, ಸುಮ್ನಿರು. ಕಿರಣ್, ಏನು? ನಾನು ಇದುವರೆಗೂ ಯಾವ ಹುಡುಗಿಗೂ ಲವ್ ಮಾಡ್ತೀನಿ ಅಂತ ಹೇಳೇ ಇಲ್ಲ. ಅದು ನಿನ್ ನೋಡಿದ್ಮೇಲೆ ಮಾತ್ರ. ನೋಡಿ ಅಂಕಲ್, ಅಂಕಲ್ ಅಂತ ಇಂಗ್ಲಿಷ್ ನಲ್ಲಿ ಕರೆಯ ಬದಲು ಕನ್ನಡದಲ್ಲಿ ನಿಮ್ಮ ಮಾವ ಅಂತ ಕರಿಬಾರ್ದ? ಇಂಗ್ಲಿಷ್ ಅಲ್ಲಿ ಚಿಕ್ಕಪ್ಪಂಗು ಅಂಕಲೇ ಅಂತ ಕರೆಯೋದು. ಇಂಗ್ಲಿಷ್ ನಾ ಬಡಿಯ, ಕನ್ನಡದಲ್ಲಿ ಹೇಳ್ತೀನಿ. ನನ್ ಮದ್ವೆ ಆಗ್ತೀಯಾ? ಲೇ, ಹೋಗೋ ಬಾರೋ ಅಂದ್ಬಿಡ್ತೀನಿ ಅಷ್ಟೇ. ಅಷ್ಟೇ ಮರ್ಯಾದೆ ನಿನಗೆ. ಕಿರಣ್, ನನ್ಗೂ ಅದೇ ಆಸೆ, ನಿನ್ ಕೈಲಿ ಹೋಗೋ ಬಾರೋ ತಪ್ಕೊಳ್ಳೋ ಮುದ್ದು ಮಾಡೋ ಅಂತ ಹೇಳಿಸ್ಕೋಬೇಕು ಅಂತ. ನೋಡಿ, ವಯಸ್ಸಾಗಿದೆ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ಅಷ್ಟೇ. ಕಿರಣ್, ಯಾಕೆ ನನ್ನ ವಯಸ್ಸಾಗಿದೆ ಮುದ್ಕ ಮುದ್ಕ ಅಂತ ಇದ್ ಮಾಡ್ತೀಯ? ಕರೆಕ್ಟ್ ಆಗಿ ಹೇಳು, ಕಣ್ಣಲ್ಲಿ ಕಣ್ಣಿಟ್ಟು ಏನ್ ಅನ್ನಿಸ್ತಾ ಇದೆ?
ಕಿರಣ್, ಇಲ್ಲಿ ಕೂತಿರೋ ಗೂಬೆಗಳಿಗೆ ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಕರೆಕ್ಟ್ ಆಗಿ ಹೇಳು, ಏನ್ ಅನ್ನಿಸ್ತೈತಿ ಅಂತ. ಅನ್ನಿಸ್ತಾ ಇದೆ. ಏನ್ ಅನ್ನಿಸ್ತಿದೆ? ಸತ್ತೋಗಿರೋ ನಮ್ ತಾತ ನೆನ್ಪ್ ಬರ್ತಾವ್ರೆ. ನಿಮ್ ತಾತ ಯಾಕೆ ಬಂದ? ನೀನ್ ಏನ್ ಮೂಸಕ್ ಬಂದನ? ಕಿರಣ್, ನನಗೆ ಕೋಪ ತುಸ್ಬೇಡ. ನನ್ ಕೋಪ ಹತ್ರ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಹುಚ್ಚ ನನ್ನ ಮಗ. ನೋಡು, ನೀವು ಹೊಡೆದ್ರೆ ಅಲ್ಲೊಂದು ಜನತೆ ಎಲ್ಲ ಉದ್ರೋಗ್ಬಿಡ್ಬೇಕು. ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ಕೇಳಿಸ್ಕೋ, ನನ್ನ ಹೃದಯ. ನಿನ್ ಕೈಲಿ ಏನೋ ಆಗುತ್ತೆ. ಪೊಲೀಸ್, ಪೊಲೀಸ್. ಕಿರಣ್, ಮಗು ಹಿಂದೆ ಯಾಕೋ ಬಿದ್ದಿದ್ಯಾ? ಕೆಡಿಕರಣ ಅಂತ. ನೋಡು, ನೋಡೋಕೆ 60 ವರ್ಷದ ಮುದ್ಕ ತರ ಕಾಣ್ತಿದ್ಯಾ. ಹೆಣ್ಮಕ್ಳು ಅಂದ್ರೆ ಏನೋ ಅನ್ಕೊಂಡಿದ್ಯಾ? ಹೆಣ್ಣು ಸಹನೆಯಲ್ಲಿ ಇದ್ರೆ ಭೂಮಿ ತಾಯಿ ಆಗ್ತಾಳೆ. ಅದೇ ಕೋಪ ಬಂದ್ರೆ ಭದ್ರಕಾಳಿ ಆಗ್ತಾಳೆ. ಭದ್ರಕಾಳಿ ಆಗ್ತಾಳೆ. ಇರ್ರ ನಡ್ರ ಅಣ್ಣ ಹೋಗುವನ್ನ ಒಡೆಯದೇ. ತಗ ಹೊಡೀರ ಒಡೆಯನ್ನ ಹೋಗು ಅಂತ ಹೇಳಿತ್ತು. ಒಗಡೆ ಅಣ್ಣ ಬರ್ತೀರ. ಏನಿರ್ ಟಮಟೆ ಕರ್ಸ್ಕೊಬೋತವನೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ಟವನೆ ಅನ್ಕೊಂಡಿದ್ದೀರಾ? ಇವತ್ ನನ್ ಪ್ರಸ್ತ ಗುರುಗಳ ಆಶೀರ್ವಾದ, ಫಸ್ಟ್ ನೈಟ್ ಸ್ಟಾರ್ ಆಶೀರ್ವಾದ ತಕೊಂಡ್ ಬಂದಿರೋದು ಈ ಕಡೆ. ನಾನು ಯಾಕಡ ಒಂದು ಮನೆನ ಮಾರ್ಕೊಂಡು ಮದುವೆ ಆಗಿ ಇವತ್ ನನ್ ಪ್ರಸ್ತ. ಏನಂದ್ರಿ ರಚಿತಾ ಮೇಡಮ್ ಅವತ್ತು ಅನುಬಂಧದಲ್ಲಿ? ಇಲ್ಲಿ ಯಾರಾದ್ರೂ ರೊಮ್ಯಾಂಟಿಕ್ ಹೀರೋ ಇದಾರ ಅಂತ ಕೇಳಿದ್ರಿ. ನಾನು ಕೈ ಎತ್ತದೆ, ನಿಮ್ಗೆ ಕಾಣಿಸ್ಲಿಲ್ಲ ಅನ್ಸುತ್ತೆ. ಕೂಗುದೆ, ಕೇಳಿಸ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಸ್ಕಿಟ್ಟು ಬರಿಸಿ ಇವತ್ತು ತೋರ್ಸೋಣ ಅಂತಾನೆ ಬಂದ್ಬಿಟ್ಟಿದ್ದೀನಿ ಪ್ರಸ್ಥಾನ. ಹೇಗೆ? ಅಲ್ಲ, ಇದು ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗತ್ತೆ ಅದ್ರ ಮೇಲೆ ನಾನು ಮಾತಾಡ್ತೀನಿ. ಹೆಂಗಿದ್ರು ಮಾತಾಡ್ತೀನಲ್ವಾ? ಇಲ್ಲ, ಅತ್ತೆ ಬಂದು ಡಿಸ್ಟರ್ಬ್ ಮಾಡ್ಬೋದು ಅಂತ ಅತ್ತೆ ಕ್ಯಾರೆಕ್ಟರ್ ಹಾಕಿಲ್ಲ. ಹಾ, ಡಿಸ್ಟರ್ಬ್ ಮಾವ ಬಂದ್ ಮಾಡ್ತಾನೆ ಅಂತ ಅದನ್ನು ಹಾಕಿಲ್ಲ. ಇನ್ನು ಲ್ಯಾಗ್ ಫ್ರೆಂಡ್ಸ್ ಯಾರು ಬರ್ತಾರೆ ಅಂದ್ರೆ ಎಲ್ಲಾರು ಅಲ್ಲೇ ಕೂರಿಸ್ಬಿಟ್ಟಿದ್ದೀನಿ. ಹಾ. ಇವತ್ತು ಏನಿದ್ರು ಒಂದು ಹುಡುಗ ಒಂದು ಹುಡುಗಿ ಅಷ್ಟೇ.